ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಜಗತ್ತು ಈಗ ಎಷ್ಟೊಂದು ಕನೆಕ್ಟ್ ಆಗಿದೆ ಅಂದ್ರೆ, ಎಲ್ಲೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಕಣ್ಣಿಗೆ ಕಾಣದ ವೈರಸ್ ಹುಟ್ಕೊಂಡ್ರೂ ಅದು ನಮ್ಮೆಲ್ಲರ ನಿದ್ದೆ ಕೆಡಿಸ್ತಾ ಇದೆ ಅಲ್ವಾ? ಹೌದು, ಈಗ ಜಾಗತಿಕ ಮಟ್ಟದಲ್ಲಿ ಮತ್ತೊಂದು ಹೊಸ ಆರೋಗ್ಯ ಎಚ್ಚರಿಕೆ ಮೊಳಗಿದೆ. ಇದು ಕೇವಲ ಒಂದು ಬ್ರೇಕಿಂಗ್ ನ್ಯೂಸ್ ಅಲ್ಲ, ಇದು ನಿಮ್ಮೆಲ್ಲರ ಸುರಕ್ಷತೆಯ ಪ್ರಶ್ನೆ. ನಾವು ಇವತ್ತು ಈ ಎಬೋಲಾ ವೈರಸ್ನ ಪ್ರಸ್ತುತ ಸ್ಥಿತಿಯೇನು ಮತ್ತು ಅದನ್ನ ಎದುರಿಸಲು ನಮ್ಮ ಸ್ಥಳೀಯ ರಕ್ಷಣಾ ವ್ಯವಸ್ಥೆ ಹೇಗೆ ಸಜ್ಜಾಗಿದೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಬನ್ನಿ, ಈ ವಿಶ್ಲೇಷಣೆಯನ್ನು ಶುರು ಮಾಡೋಣ. ಈಗ ನಿಮ್ಮ ಮನಸ್ಸಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಮೂಡಿರಬಹುದು. ಇಷ್ಟೆಲ್ಲ ಆಗ್ತಿದೆಯಲ್ಲ, ಆಫ್ರಿಕಾದಲ್ಲಿ ಹೆಚ್ಚುತ್ತಿರುವ ಈ ಎಬೋಲಾ ಭೀತಿ ನಮ್ಮ ದೇಶಕ್ಕೂ ಬಂದಿದೆಯಾ, ನಮ್ಮ ತೀರವನ್ನು ತಲುಪ್ತಿದೆಯಾ ಅಂತ. ಈ ಆಧುನಿಕ ಯುಗದಲ್ಲಿ ಯಾರಾದ್ರೂ ಎಲ್ಲಿಂದ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಕ್ಷಣಾರ್ಧದಲ್ಲಿ ಪ್ರಯಾಣಿಸಬಹುದು. ಹಾಗಾಗಿ ಈ ಆತಂಕ ಇದ್ದೇ ಇರುತ್ತೆ. ಇದೇ ಪ್ರಶ್ನೆಗೆ ಉತ್ತರ ಹುಡುಕೋದೇ ಇಂದಿನ ನಮ್ಮ ವಿಶ್ಲೇಷಣೆಯ ಮುಖ್ಯ ಉದ್ದೇಶ. ಮೊಟ್ಟಮೊದಲನೆಯದಾಗಿ, ನಮ್ಮ ಕೇಂದ್ರ ಸರ್ಕಾರ ಸುಮ್ಮನೆ ಕೂತಿಲ್ಲ. ಅವರು ಈಗಾಗಲೇ ಎಚ್ಚೆತ್ತುಕೊಂಡು ಒಂದು ಪ್ರಮುಖವಾದ ಅಡ್ವೈಸರಿ ಅಥವಾ ಪ್ರಯಾಣ ಸಲಹೆಯನ್ನು ಹೊರಡಿಸಿದ್ದಾರೆ. ಅದೇನಪ್ಪಾ ಅಂದ್ರೆ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಉಗಾಂಡಾ ಮತ್ತು ದಕ್ಷಿಣ ಸುಡಾನ್ ಈ 3 ದೇಶಗಳಿಗೆ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಅನಿವಾರ್ಯವಲ್ಲದ ಪ್ರಯಾಣ ಮಾಡಬೇಡಿ ಅಂತ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಯಾಕೆ ಗೊತ್ತಾ? ಈ ಆಫ್ರಿಕನ್ ರಾಷ್ಟ್ರಗಳಲ್ಲಿ ಈಗ ಬುಂಡಿಬುಗ್ಯೋ ಅನ್ನೋ ಎಬೋಲಾ ವೈರಸ್ನ ಒಂದು ನಿರ್ದಿಷ್ಟ ಪ್ರಭೇದ ಅತ್ಯಂತ ವೇಗವಾಗಿ ಹರಡುತ್ತಿದೆ. ಅದಕ್ಕಾಗಿಯೇ ಈ ಮುನ್ನೆಚ್ಚರಿಕೆ. ಜಾಗತಿಕ ಮಟ್ಟದಲ್ಲಿ ಎಷ್ಟೇ ಭೀತಿ ಇದ್ರೂ ನಮಗೆಲ್ಲೊಂದು ದೊಡ್ಡ ನೆಮ್ಮದಿಯ ವಿಚಾರ ಇದೆ. ಅದೇನ್ ಗೊತ್ತಾ? ಪ್ರಸ್ತುತ ಭಾರತದಲ್ಲಿ ಎಬೋಲಾ ವೈರಸ್ನ ಪ್ರಕರಣಗಳ ಸಂಖ್ಯೆ 0. ಹೌದು, 0 ಪ್ರಕರಣಗಳು. ನಮ್ಮ ದೇಶದಲ್ಲಿ ಇಲ್ಲಿಯವರೆಗೂ ಒಂದೇ ಒಂದು ಎಬೋಲಾ ಕೇಸ್ ಕೂಡ ವರದಿಯಾಗಿಲ್ಲ. ಈ ಅಂಕಿಅಂಶ ನೋಡಿದಾಗ ನಾವ್ಯಾರೂ ಪ್ಯಾನಿಕ್ ಆಗೋ ಅಗತ್ಯ ಖಂಡಿತ ಇಲ್ಲ ಅಂತ ಸ್ಪಷ್ಟವಾಗುತ್ತೆ. ಆದರೆ ನೆನ್ಪಿರ್ಲಿ, ಕೇಸ್ ಇಲ್ಲ ಅಂತ ನಾವು ಸಂಪೂರ್ಣವಾಗಿ ಮೈಮರೆಯುವಂತಿಲ್ಲ. ಎಚ್ಚರಿಕೆ ಅಂತೂ ಇರ್ಲೇಬೇಕು. ಹಾಗಾದ್ರೆ ಈ ವೈರಸ್ ಬರ್ದೇ ಇರೋ ಹಾಗೆ ನಮ್ಮ ಸಿಸ್ಟಮ್ ಹೇಗೆ ಕೆಲಸ ಮಾಡ್ತಿದೆ? ಇದಕ್ಕೆ ಆಂಧ್ರಪ್ರದೇಶ ರಾಜ್ಯ ಒಂದು ಪರ್ಫೆಕ್ಟ್ ಉದಾಹರಣೆ. ಅಲ್ಲಿನ ಆರೋಗ್ಯ ಸಚಿವರಾದ ಸತ್ಯಕುಮಾರ್ ಯಾದವ್ ಅವರು ಈಗಾಗಲೇ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕಾ ಕ್ರಮಗಳನ್ನ ಅನೌನ್ಸ್ ಮಾಡಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಅವರು ರಾಜ್ಯದ ಸುತ್ತ ಒಂದು ಪೂರ್ವಭಾವಿ ಭದ್ರಕೋಟೆಯನ್ನೇ ನಿರ್ಮಿಸುತ್ತಿದ್ದಾರೆ ಅಂತ ಹೇಳಬಹುದು. ಈ ಭದ್ರಕೋಟೆಯ ಮೊದಲನೇ ಮತ್ತು ಅತಿ ಪ್ರಮುಖ ಕವಚ ಯಾವುದು ಅಂದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ಆಂಧ್ರಪ್ರದೇಶದ ವಿಶಾಖಪಟ್ಟಣ, ವಿಜಯವಾಡ ಮತ್ತು ತಿರುಪತಿ ಏರ್ಪೋರ್ಟ್ಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಎಬೋಲಾ ಪೀಡಿತ ದೇಶಗಳಿಂದ ಬರೋ ಪ್ರತಿಯೊಬ್ಬ ಪ್ರಯಾಣಿಕರನ್ನ ತೀವ್ರ ತಪಾಸಣೆಗೆ ಒಳಪಡಿಸುವ ಜಾಲ ರೆಡಿಯಾಗಿದೆ. ವೈರಸ್ ನಮ್ಮ ಬಾರ್ಡರ್ ದಾಟಿ ಒಳಬರದೆ ಇರೋ ಹಾಗೆ ನೋಡಿಕೊಳ್ಳೋ ಮೊದಲ ಹೆಜ್ಜೆನೇ ಇದು. ಇಷ್ಟಕ್ಕೂ ಈ ತಪಾಸಣೆ ಹೇಗೆ ನಡೀತಿದೆ? ಅಧಿಕಾರಿಗಳು ಒಂದು ಪಕ್ಕಾ ಪ್ಲಾನ್ ಇಟ್ಕೊಂಡಿದ್ದಾರೆ. ಕೇವಲ 3 ಸಿಂಪಲ್ ಆದರೆ ಸ್ಟ್ರಿಕ್ಟ್ ಹಂತಗಳಿವು. ಹಂತ 1, ಬರೋ ಎಲ್ಲಾ ಪ್ರಯಾಣಿಕರ ಸ್ಕ್ರೀನಿಂಗ್. ಹಂತ 2, ಸ್ಕ್ರೀನಿಂಗ್ ವೇಳೆ ಯಾರಿಗಾದ್ರೂ ಸ್ವಲ್ಪ ಅನುಮಾನಾಸ್ಪದ ಲಕ್ಷಣಗಳು ಕಂಡುಬಂದ್ರೆ ತಕ್ಷಣವೇ ಅವರನ್ನ ಕ್ವಾರಂಟೈನ್ ಮಾಡೋದು. ಮತ್ತು ಹಂತ 3, ಬರೀ ಅವರನ್ನಷ್ಟೇ ಅಲ್ಲ, ಅವರ ಜೊತೆ ಟ್ರಾವೆಲ್ ಮಾಡಿದ ಸಹಪ್ರಯಾಣಿಕರು ಮತ್ತು ಅವರ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಕೂಡ ಟೆಸ್ಟ್ ಮಾಡೋದು. ನೋಡಿದ್ರಲ್ಲ, ಎಷ್ಟೊಂದು ಕಟ್ಟುನಿಟ್ಟಿನ ಪ್ರೋಟೋಕಾಲ್ ಇದು. ಅಂದ ಹಾಗೆ ಈ ರಕ್ಷಣೆ ಕೇವಲ ಏರ್ಪೋರ್ಟ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ರಸ್ತೆ ಮಾರ್ಗ ಹಾಗೆ ಸಮುದ್ರ ಮಾರ್ಗವಾಗಿ ಬರೋರ ಮೇಲೂ ಹದ್ದಿನ ಕಣ್ಣಿಡಲಾಗಿದೆ. ಎಸ್ಪೆಷಲಿ ವಿಶಾಖಪಟ್ಟಣ ಸೀಪೋರ್ಟ್ ಅಧಿಕಾರಿಗಳು ಈಗಾಗಲೇ ಹೈ ಅಲರ್ಟ್ನಲ್ಲಿದ್ದಾರೆ. ಸಮುದ್ರ ಮಾರ್ಗದ ಮೂಲಕ ಬರೋ ಹಡಗುಗಳ ಬಗ್ಗೆ ಜಿಲ್ಲಾಡಳಿತಗಳು ತೀವ್ರ ಕಟ್ಟೆಚ್ಚರ ವಹಿಸುತ್ತಿವೆ. ಅಂದ್ರೆ ಎಲ್ಲಾ ದಿಕ್ಕುಗಳಿಂದಲೂ ವೈರಸ್ಗೆ ನೋ ಎಂಟ್ರಿ ಬೋರ್ಡ್ ಹಾಕಲಾಗಿದೆ. ಒಂದೊಮ್ಮೆ ಅಪ್ಪಿತಪ್ಪಿ ಯಾವುದಾದರೂ ಕೇಸ್ ಪತ್ತೆ ಆಯ್ತು ಅಂದ್ಕೊಳ್ಳಿ, ಆಗೇನ್ ಮಾಡೋದು? ನಮ್ಮ ಮೆಡಿಕಲ್ ಟೀಮ್ ರೆಡಿ ಇದೆಯಾ? ಖಂಡಿತ ಇದೆ. ಇಲ್ಲಿ ನೀವು 15 ಅನ್ನೋ ಸಂಖ್ಯೆಯನ್ನ ನೆನ್ಪಿಟ್ಕೊಳ್ಬೇಕು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿರೋ ಪ್ರತಿಯೊಂದು ನಗರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಲಾ 15 ಹಾಸಿಗೆಗಳ ಐಸೋಲೇಷನ್ ವಾರ್ಡ್ಗಳನ್ನ ತ್ವರಿತವಾಗಿ ಸ್ಥಾಪಿಸಲಾಗ್ತಿದೆ. ಯಾವುದೇ ಎಮರ್ಜೆನ್ಸಿ ಬಂದ್ರೂ ಎದುರಿಸೋಕೆ ನಮ್ಮ ವೈದ್ಯಕೀಯ ವ್ಯವಸ್ಥೆ ಸಜ್ಜಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆಸ್ಪತ್ರೆಗಳು ರೆಡಿ, ಆದ್ರೆ ಅಲ್ಲಿ ಕೆಲ್ಸ ಮಾಡೋ ನಮ್ಮ ಫ್ರಂಟ್ ಲೈನ್ ವಾರಿಯರ್ಸ್ ಅವರೂ ಕೂಡ ಫುಲ್ ಪ್ರಿಪೇರ್ಡ್. ನಮ್ಮ ಹೆಮ್ಮೆಯ ಆಶಾ ಕಾರ್ಯಕರ್ತೆಯರು ಮತ್ತು ಎಎನ್ಎಂಗಳಿಗೆ ಸಭೆಗಳನ್ನ ನಡೆಸಿ ಎಬೋಲಾ ಬಗ್ಗೆ ಕಂಪ್ಲೀಟ್ ಟ್ರೈನಿಂಗ್ ಕೊಡ್ಲಾಗಿದೆ. ಜೊತೆಗೆ ಅವರ ಜೀವ ರಕ್ಷಣೆಗಾಗಿ ವೈಯಕ್ತಿಕ ರಕ್ಷಣಾ ಉಪಕರಣಗಳು ಅಂದ್ರೆ ಈ ಪಿಪಿಇ ಕಿಟ್ಗಳನ್ನ ಬೇಕಾದಷ್ಟು ಪ್ರಮಾಣದಲ್ಲಿ ಸ್ಟಾಕ್ ಮಾಡಿಡ್ಲಾಗಿದೆ. ಸರ್ಕಾರದ ಜೊತೆ ನಿಮ್ಮ ಪಾತ್ರ ಕೂಡ ಇಲ್ಲಿ ಬಹಳ ಮುಖ್ಯ ಆಗತ್ತೆ. ಒಂದು ವೇಳೆ ನೀವು ಅಥವಾ ನಿಮ್ಮ ಪರಿಚಯದವರು ಯಾರಾದರೂ ಇತ್ತೀಚೆಗೆ ಆ ಇಬೋಲಾ ಪೀಡಿತ ದೇಶಗಳಿಗೆ ಹೋಗಿ ಬಂದಿದ್ರೆ ದಯವಿಟ್ಟು ಗಮನಿಸಿ.
ಮುಂದಿನ 30 ದಿನಗಳ ಕಾಲ ನಿಮ್ಮ ಆರೋಗ್ಯದ ಬಗ್ಗೆ ನೀವೇ ಕಣ್ಗಾವಲಿಡಬೇಕು. ಈ 30 ದಿನಗಳಲ್ಲಿ ಸಣ್ಣದಾಗಿ ಜ್ವರ, ಸುಸ್ತು ಅಂತ ಲಕ್ಷಣಗಳು ಕಂಡ್ರೂ ತಕ್ಷಣವೇ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ರಿಪೋರ್ಟ್ ಮಾಡೋದು ಕಡ್ಡಾಯ. ನಿಮ್ಮ ಈ ಒಂದು ಸಣ್ಣ ಜವಾಬ್ದಾರಿ ಇಡೀ ಸಮಾಜವನ್ನೇ ಕಾಪಾಡಬಹುದು. ಸರಿ, ಇಷ್ಟೆಲ್ಲ ಮಾತಾಡ್ತಿದ್ದೀವಿ, ಅಸ್ಲಿಗೆ ಈ ಎಬೋಲಾ ವೈರಸ್ ಕಾಯಿಲೆ ಅಥವಾ ಇವಿಡಿ ಅಂದ್ರೆ ಏನು? ಸೈನ್ಸ್ ಪ್ರಕಾರ ಹೇಳೋದಾದ್ರೆ ಇದೊಂದು ಗಂಭೀರವಾದ ವೈರಲ್ ಹೆಮರಾಜಿಕ್ ಜ್ವರ. ಇದು ಪ್ರಾಣಾಪಾಯ ಉಂಟು ಮಾಡೋದು ಹೌದಾದ್ರೂ ನಾವ್ಯಾರೂ ಪ್ಯಾನಿಕ್ ಆಗೋ ಅಗತ್ಯ ಇಲ್ಲ. ಯಾಕೆ ಅಂದ್ರೆ ಇದನ್ನ ಆರಂಭದಲ್ಲೇ ಪತ್ತೆ ಹಚ್ಚಿ ಸೋಂಕಿತರನ್ನ ಸರಿಯಾಗಿ ಪ್ರತ್ಯೇಕಿಸಿ ಅವರಿಗೆ ಬೇಕಾದ ಪೂರಕ ಚಿಕಿತ್ಸೆ ಕೊಟ್ರೆ ಖಂಡಿತವಾಗಿಯೂ ಇದನ್ನ ಗುಣಪಡಿಸ್ಬೋದು ಮತ್ತು ನಿಯಂತ್ರಿಸ್ಬೋದು. ಈ ವೈರಸ್ ನಮ್ಮ ದೇಹ ಸೇರಿದ್ಮೇಲೆ ಏನಾಗುತ್ತೆ ಅನ್ನೋ ಟೈಮ್ ಲೈನ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ವೈರಸ್ ದೇಹ ಸೇರಿದ ದಿನವನ್ನ ನಾವು ಡೇ 0 ಅಂದ್ಕೊಂಡ್ರೆ ಅಲ್ಲಿಂದ 2ರಿಂದ 21 ದಿನಗಳವರೆಗೂ ಯಾವುದೇ ಲಕ್ಷಣಗಳು ಹೊರಗಡೆ ಕಾಣಿಸದೇ ಇರಬಹುದು. ಇದನ್ನೇ ಇನ್ಕ್ಯುಬೇಷನ್ ಪೀರಿಯಡ್ ಅಂತಾರೆ. ಈ 21 ದಿನಗಳ ಗ್ಯಾಪ್ನಲ್ಲಿ ಯಾವಾಗ ಬೇಕಾದ್ರೂ ಲಕ್ಷಣಗಳು ಶುರುವಾಗ್ಬೋದು. ಅದಕ್ಕೆ ಹೇಳೋದು, ಟ್ರಾವೆಲ್ ಮಾಡಿ ಬಂದ ಮೇಲೆ ಆ 30 ದಿನಗಳ ನಿಗಾ ಯಾಕೆ ಅಷ್ಟು ಮುಖ್ಯ ಅಂತ ಈಗ ನಿಮ್ಗೆ ಅರ್ಥ ಆಗಿರ್ಬೇಕು. ಹಾಗಾದ್ರೆ ನಾವು ಗಮನಿಸಬೇಕಾದ ಆರಂಭಿಕ ಲಕ್ಷಣಗಳು ಯಾವ್ಯಾವು? ನೋಡಿ, ಇದು ಶುರುವಾಗೋದು ವಿಪರೀತ ಜ್ವರ, ತೀವ್ರವಾದ ಸುಸ್ತು, ಭಾರೀ ತಲೆನೋವು, ಸ್ನಾಯುಗಳಲ್ಲಿ ಸೆಳೆತ ಮತ್ತೆ ಗಂಟ್ಲು ನೋವಿನಿಂದ. ಮೇಲ್ನೋಟಕ್ಕೆ ಇದು ನಮ್ಮ ನಾರ್ಮಲ್ ಜ್ವರ ತರಾನೇ ಅನ್ಸತ್ತೆ, ಆದ್ರೆ ಆಫ್ರಿಕನ್ ದೇಶಗಳ ಟ್ರಾವೆಲ್ ಹಿಸ್ಟ್ರಿ ಇದ್ದು ಈ ಲಕ್ಷಣಗಳು ಕಂಡ್ರೆ ಅದು ನಮ್ಗೆ ಎಚ್ಚರಿಕೆಯ ಗಂಟೆ. ಒಂದು ವೇಳೆ ಇದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಏನಾಗುತ್ತೆ? ಪರಿಸ್ಥಿತಿ ತುಂಬಾನೇ ಗಂಭೀರ ಆಗತ್ತೆ. ಮುಂದುವರೆದ ಹಂತದಲ್ಲಿ ಬಿಡದ ವಾಂತಿ, ಭೇದಿ, ವಿಪರೀತ ಹೊಟ್ಟೆ ನೋವು ಶುರುವಾಗುತ್ತೆ. ಚರ್ಮದ ಮೇಲೆ ದದ್ದುಗಳು ಬಂದು ದೇಹದ ಒಳಗೆ ಮತ್ತು ಹೊರಗೆ ವಿವರಿಸಲಾಗದ ರಕ್ತಸ್ರಾವ ಶುರುವಾಗುತ್ತೆ. ಇದು ರೋಗಿಯನ್ನ ನೇರವಾಗಿ ಶಾಕ್ಗೆ ದೂಡಿ ಸಾವಿಗೂ ಕಾರಣವಾಗಬಹುದು. ಅದಕ್ಕಾಗಿಯೇ ಆರಂಭಿಕ ಪತ್ತೆ ಅನ್ನೋದು ಇಲ್ಲಿ ಅಕ್ಷರಶಃ ಜೀವನ್ಮರಣದ ಪ್ರಶ್ನೆ. ಈಗ ಎಲ್ಲರ ತಲೆಯಲ್ಲಿರೋ ಬಹುಮುಖ್ಯ ಪ್ರಶ್ನೆ, ಈ ರೋಗ ಹರಡೋದು ಹೇಗೆ? ಗಾಳಿಯಲ್ಲ? ಖಂಡಿತ ಇಲ್ಲ. ಇದು 3 ರೀತಿಯಲ್ಲಿ ಹರಡುತ್ತೆ. ಮೊದಲನೇದು ಮನುಷ್ಯನಿಂದ ಮನುಷ್ಯನಿಗೆ, ಅಂದ್ರೆ ಸೋಂಕಿತರ ರಕ್ತ, ಅವರ ದೇಹದ ದ್ರವಗಳು ಅಥವಾ ಶವ ಸಂಸ್ಕಾರದ ಸಮಯದಲ್ಲಿ ಮೃತದೇಹಗಳನ್ನ ನೇರವಾಗಿ ಮುಟ್ಟೋದ್ರಿಂದ ಹರಡುತ್ತೆ. ಎರಡನೇದು ಪ್ರಾಣಿಗಳಿಂದ, ವಿಶೇಷವಾಗಿ ಸೋಂಕಿತ ಹಾವಸೆಬಾವಲಿಗಳು, ಕೋತಿಗಳು ಹಾಗೂ ಚಿಂಪ್ಯಾನ್ಸಿಗಳಿಂದ ಮನುಷ್ಯರಿಗೆ ಬರುತ್ತೆ. ಮೂರನೆಯದಾಗಿ ಆಸ್ಪತ್ರೆಗಳಲ್ಲಿ ಸರಿಯಾಗಿ ಸ್ಟೆರಿಲೈಸ್ ಮಾಡದ ಸೂಜಿಗಳು ಅಥವಾ ಉಪಕರಣಗಳ ಮೂಲಕವೂ ಹರಡಬಹುದು. ಈ ರೂಟ್ಗಳನ್ನ ಕಟ್ ಮಾಡೋದೇ ವೈರಸ್ಗೆ ಬ್ರೇಕ್ ಹಾಕೋ ದೊಡ್ಡ ಅಸ್ತ್ರ. ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಇವತ್ತಿನ ಈ ಫಾಸ್ಟ್ ವರ್ಲ್ಡ್ನಲ್ಲಿ ವೈರಸ್ಗಳಿಗೆ ಪಾಸ್ಪೋರ್ಟ್, ವೀಸಾ ಯಾವುದು ಬೇಕಾಗಿಲ್ಲ. ಅವು ಈಸಿಯಾಗಿ ಗಡಿ ದಾಟಬಲ್ಲವು. ಆದ್ರೆ ನಾವು ನಮ್ಮ ಸುತ್ತ ಕಟ್ಕೊಂಡಿರೋ ಈ ಸ್ಥಳೀಯ ರಕ್ಷಣಾ ವ್ಯವಸ್ಥೆ, ನಮ್ಮ ನಿರಂತರ ಜಾಗರೂಕತೆ ಮತ್ತು ಈ ವಿಶ್ಲೇಷಣೆಯ ಮೂಲಕ ನೀವು ಪಡ್ಕೊಂಡಿರೋ ಸರಿಯಾದ ಮಾಹಿತಿ, ಇವೆಲ್ಲವೂ ಸೇರಿ ನಮ್ಮ ಅತಿದೊಡ್ಡ ಮತ್ತು ಸ್ಟ್ರಾಂಗ್ ಮದ್ದಾಗಿ ಕೆಲಸ ಮಾಡುತ್ತೆ ಅಲ್ವಾ? ಖಂಡಿತ ಮಾಡುತ್ತೆ. ಆತಂಕ ಬೇಡ, ಆದ್ರೆ ಅರಿವು ಸದಾ ನಮ್ಮೊಂದಿಗೆ ಇರ್ಲಿ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣೆಯನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಜಾಗೃತರಾಗಿರಿ, ಸುರಕ್ಷಿತವಾಗಿರಿ.